ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಬೆಂಗಳೂರಿನ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಗರದ ಮಹಾಲಕ್ಷ್ಮೀಪುರಂನ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ವತಿಯಿಂದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ನಡೆಯಿತು. ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದ ಕನ್ನಡದ ಪೂಜಾರಿ, ಖ್ಯಾತ ವಾಗ್ಮಿ, ಲೇಖಕರು ಆದ ಶ್ರೀ ಹಿರೇಮಗಳೂರು ಕಣ್ಣನ್ ಮಾತನಾಡಿ, ಸನಾತನ ಧರ್ಮ ನೀಡಿದ ಅತ್ಯಂತ ದೊಡ್ಡ ಕೊಡುಗೆಯಾದ ಯೋಗದಿಂದಲೂ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವ ಬಗ್ಗೆ ಸೋದಾಹರಣವಾಗಿ ವಿವರಿಸಿದರು. ಅಂಥೇಳಿ ತಾತ ಅಂತ ಕರೆಯೋದು ಅವರೇ. ಮಗನ ಕರೆಯೋಕ್ಕಾಗಲ್ಲ, ಸೊಸೆ ಕರೆಯೋಕ್ಕಾಗಲ್ಲ. ಹಂಗೆ ಬಂದ ಅವನು ಬಾಳೆಹಣ್ಣು ತಗೊಂಡು ಏನು ಹೇಳ್ತಾನೆ ಗೊತ್ತಾ? ತಾತ ಬಾಳೆಹಣ್ಣು ಅಂದು ತಿನ್ನಬೇಕು ಆಸೆ. ಆದರೆ ಸೊಸೆ ನೋಡ್ತಾ ಇದ್ದಾರೆ. ಸೊಸೆ ನೋಡ್ತಿದ್ದಾಗ ಬಾಳೆಹಣ್ಣು ತಿಂದುಬಿಟ್ಟ ಅಂತಂದರೆ ಅವ್ರು ಶುರು ಮಾಡ್ತಾರೆ, ಮುಖದಲ್ಲಿ ತಿಂದುಬಿಡ್ತೀವಿ, ತಿಕ್ಕದಲ್ಲಿ ಹರ್ಕೊಂಡ್ರೆ ಯಾಕೆ ಹೊಳೆಯೋದು? ಇನ್ನಾಗೆಲ್ಲ ಗಲಾಟೆ ಮಾಡ್ತಾಳೆ. ಏನು ಮಾಡೋದು? ಅದಕ್ಕೆ ಅವರು ಎಷ್ಟು ಚೆನ್ನಾಗಿ ಯೋಗ ಕಲ್ತಿದ್ದವರು, ಧ್ಯಾನ ಕಲ್ತಿದ್ರಲ್ಲ, ಒಂದು ಮಾತು ಬಿಡ್ತಾರೆ. ಆಸೆಯೂ ಇದೆ, ಆದರೆ ಎಚ್ಚರಿಕೆಯೂ ಇರಬೇಕಲ್ಲ, ಕ್ಷೇಮ ಆಗಬೇಕಲ್ಲ. ಯೋಗ ಏನೂ ಬರುತ್ತೆ, ನಿಜ ಕ್ಷೇಮ. ಬಾಳೆಹಣ್ಣು ಕೇಳದಲ್ಲೇ ಇದ್ದರೂ ಅವ್ರ ಹತ್ರಕ್ಕೆ ಬಂದಿದ್ದು ಯೋಗ, ಆದರೆ ಹುಡುಗ ಕೊಟ್ಟಿದ್ದು ಯೋಗ. ಅದಕ್ಕೆ जीवनं भवतु सार्थकं, जीवनं भवतु सार्थकं, जन्मदिनमिदं मयि प्रिय सखे, जन्मदिनमिदं मयि प्रिय सखे, शन्तनोतु ते सर्वदा मुदम्, शन्तनोस्तु ते सर्वदा मुदम्, शन्तनोतु ते सर्वदा मुदम्, शन्तनोस्तु ते सर्वदा मुदम्. ಸೊಗಸಾಗಿರಲಿಲ್ಲವಾ? ಇದೇ ರೀತಿ ನಾವು ಯಾರ ಹುಟ್ಟದ ಹಬ್ಬ ಆದ್ರೂ ನಾವು ಅವರ ಮಧ್ಯೆ ನಿಲ್ಲಿಸಿ ಆಂಜನೇಯನ ಸಮ್ಮುಖದಲ್ಲಿ ನಾವು ನಮ್ಮ ಯೋಗ ಶಾಲೆ ಇರೋದು. ನಾವು 11 ವರ್ಷಗಳಿಂದಲೂ ಸತತವಾಗಿ ವಿಶ್ವ ಯೋಗ ದಿನಾಚರಣೆಯನ್ನು ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಿದ್ವಿ. ವಿಶೇಷತೆ ಏನು ಅಂತ ಅಂದರೆ, ನಮ್ಮ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದಿಂದ ಪ್ರತಿ ವರ್ಷ ಯೋಗದಲ್ಲಿ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋರಿಗೆ ನಾವು ಸನ್ಮಾನ ಮಾಡುವುದು. ಇದುವರೆಗೂ ನಾವು 25 ಜನಗಳನ್ನು ಮಾಡಿದ್ದೀವಿ, ಸನ್ಮಾನ ಮಾಡಿದ್ವಿ. ವಿದ್ಯಾ ಕ್ಷೇತ್ರದಲ್ಲಿರ್ಬೋದು, ಯೋಗ ಕ್ಷೇತ್ರದಲ್ಲಿರ್ಬೋದು, ಬೇರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ, ಅದರಲ್ಲಿ ಮುಖ್ಯವಾಗಿ ಯೋಗ ಕ್ಷೇತ್ರದಲ್ಲಿ ಅದು ಮಾಡಿ ಹಾಗೆ ಸಮಾಜಮುಖಿ ಅಂತ ಕೆಲಸ ಮಾಡಿರಬೇಕು. ಇದನ್ನು ಗುರುತಿಸಿ ಮಾಡೋದು ಒಂದು ವಿಶೇಷತೆ. ಹಾಗೆಯೇ ಈ ದಿನಾಚರಣೆಯಲ್ಲಿ ಒಂದು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರ ಒಂದು ಆಶೀರ್ವಚನ ತೆಗೆದುಕೊಳ್ಳೋದು ಕೂಡ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಇದುವರೆಗೂ ನಮ್ಮ ಯೋಗ ಕೇಂದ್ರದಿಂದ ಭಾಳಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದು ಮಾತಾಡ್ಬಿಟ್ಟು ಹೋಗಿದ್ದಾರೆ. ಇವತ್ತಿನ ದಿವಸ ಶ್ರೀ ಹಿರೇಮಗಳೂರು ಕಣ್ಣನ್, ವಾಗ್ಮಿ, ಕನ್ನಡದ ಪೂಜಾರಿ, ಚಿಂತಕರು ಅಂತ ಒಂದು ವಾಗ್ಮಿ ಬಂದು ಇವತ್ತು ನಮಗೆ ಕಾರ್ಯಕ್ರಮ ಮಾಡಿಕೊಟ್ಟರು. ಭಾಳ ಚೆನ್ನಾಗಿ ಸುಂದರವಾಗಿತ್ತು ಕಾರ್ಯಕ್ರಮ. ಅದಲ್ಲದೆ ಅದ್ರ ಜೊತೆಗೆ ನಾವು ಪ್ರತಿ ವರ್ಷದಂತೆ ನಮ್ಮ ಯೋಗ ಗುಚ್ಛ ಕಾರ್ಯಕ್ರಮಗಳು, ಅದು ನಮ್ಮದೇ ಒಂದು ವಿಶೇಷತೆ. ಸುಮಾರು 25 ಜನ ಸೇರಿ ಒಂದು ಯೋಗ ಗುಚ್ಛ. ಒಬ್ಬರು ತಪ್ಪು ಮಾಡಿದ್ರೂ ಸರಿ ಹೋಗೋದಿಲ್ಲ, ಪ್ರತಿಯೊಬ್ಬರು ಸಿಂಕ್ರನೈಸ್ ಮಾಡಿ ಮಾಡಬೇಕು. ಆ ಒಂದು ಯೋಗ ಗುಚ್ಛ 3 ಯೋಗ ಗುಚ್ಛಗಳನ್ನು ಮಾಡಿದ್ವು. ಹಾಗೆಯೇ ಒಂದು ನೃತ್ಯ ಕೂಡ ನಾವು ಮಾಡಿಕೊಟ್ರು ಈ ಸಲ.
ಅದ್ರ ಜೊತೆಗೆ ನಮಗೆ ಇನ್ನಿಬ್ಬರು ನೃತ್ಯ ತಾಯಿ ಬಂದು ಪಟುಗಳು ಬಂದು ಮಾಡಿಕೊಟ್ರು. ನಮಗೆ ಭಾಳ ಸುಂದರವಾಗಿತ್ತು. ನಮಗೆ ಈ ಸಲ ಭಾಳ ಚೆನ್ನಾಗಿ ಎನ್ಕರೇಜ್ ಸಿಕ್ತು. ಭಾಳ ಜನ ದಾನಿಗಳು ನಮ್ಮ ಮುಂದೆ ಬಂದು ನಮಗೆ ಈ ಕಾರ್ಯಕ್ರಮಕ್ಕೆ ಸಹಾಯಕ ಮಾಡಿದ್ದಾರೆ. ಹಾಗೆಯೇ ಇವತ್ತು ದಿವಸ ಈ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡುವುದರಿಂದ ನಮಗೆ ಪೂರ್ತಿ ಒಂದು 400-500 ಜನರ ಮೇಲೆ ಇಲ್ಲಿ ಜನ ಬಂದು ಮಾಡಿಕೊಟ್ಟು ನೋಡ್ಕೊಂಡು ಇದನ್ನು ನೋಡಿ ಸಂತೋಷಪಟ್ಟರು. ನಮಗೆ ಇದು ಬಂದು ಇಷ್ಟು ಜನ ಭಾಗವಹಿಸಿದ್ದಕ್ಕೆ ನಮ್ಗೆ ಭಾಳ ಸಂತೋಷವಾಗುತ್ತೆ. ಹೀಗೆ ನಾವು ಇನ್ನೂ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡೋಣ. ನಮ್ಮ ಇನ್ನೊಂದು ವಿಶೇಷತೆ ಏನಂತಂದರೆ, ನಮ್ಮ ಯೋಗ ಕೇಂದ್ರ ಯೋಗ ಮಾಡುವುದು 100ರಲ್ಲಿ 20 ಭಾಗ ಮಾತ್ರ. ಇಲ್ಲಿ ಇಂದು 80 ಭಾಗ ಸಮಾಜಮುಖಿ ಕೆಲಸಗಳು. ಈ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಹೋಗಿ ಸಹಾಯ ಮಾಡೋದು, ಹಾಗೆ ವೃದ್ಧಾಶ್ರಮಕ್ಕೆ ಹೋಗಿ ಸಹಾಯ ಮಾಡೋದು, ಅಬಲಾಶ್ರಮಕ್ಕೆ ಹೋಗಿ ಸಹಾಯ ಮಾಡೋದು, ಸೈನಿಕರಿಗೆ ಹೋಗಿ ಸಹಾಯ ಮಾಡೋದು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಜೈಲಿನಲ್ಲಿ ಕೂಡ ಹೋಗಿ ಮಾಡಿದ್ದೀವಿ. ಜೈಲಿನಲ್ಲಿ ಹೋಗಿ ಅವರಿಗೆ ಒಂದು ವಾರ ಹೋಗಿ ಕೆಲಸ ಮಾಡಿಕೊಟ್ಟಿದ್ದೀವಿ. ಈ ಥರ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ಕೊಂಡ್ಬಂದಿದ್ದೀವಿ. ಇದು ನಮ್ಮ ಒಂದು ಘನತೆ. ಬರೀ ಯೋಗ ಒಂದೇ ಅಲ್ಲ, ಎಷ್ಟು ಸಾಧ್ಯವೋ ನಮ್ಮ ಕೆಲಸನ ಮಾಡ್ಕೊಂಡ್ಬಂದಿದ್ದೀವಿ. ಥ್ಯಾಂಕ್ ಯು ಸರ್.